ಇದೀಯಾ? ನಾನು ಎಷ್ಟು ಸತಿ ಬೇಲ್ ಮಾಡಿದ್ರು ನೀನ್ ಬಾಗ್ಲೇ ತೆಗಿಲಿಲ್ಲ. ಆ ಕತೆ ಬಗ್ಗೆ ತುಂಬಾ ಇಂಟ್ರೆಸ್ಟ್ ತೋರಿಸ್ತೀಯಲ್ಲ ಅಂತ ಬಂದೆ. ಎಣ ಸಾಕ್ಸಿದ್ದಾಯ್ತಾ? ಹೆಣ ಸಾಕ್ಸಿದ್ದ? ಅದೇ ಅಪ್ಪ, ಹುಡುಗಿ ಬಂದು ಅವನ ಎದೆ ಮೇಲೆ ರಪ್ ಅಂತ ಬಿದ್ಲು. ಆಮೇಲೆ ಆ ಎಣನ ಸೋಫಾ ಇಂದಕ್ ಸಾಕ್ಸೋವರೆಗೂ ಹೇಳಿದ್ನಾ ಮುಂದಕ್ಕೂ ಹೇಳಿದ್ನಾ? ಓ ಅದಾ, ಸಾಕ್ಸೋವರೆಗೂ ಹೇಳಿದ್ರಿ. ಓ ಬಾಬಾ ಕೂತ್ಕೋ. ಆಮೇಲೆ ಏನಾಗುತ್ತೆ ಅಂದ್ರೆ ಅವನು ಅವಳು ಸತ್ತಿದಾಳೋ ಬದುಕಿದಾಳೋ ನೋಡೋಣ ಅಂತ ಅವಳ ಹತ್ರ ಹೋಗ್ತಾನೆ. ಅಂತ ಕಾಲಿಂಗ್ ಬೆಲ್ ಶಬ್ದ ಆಯ್ತು. ಎದುರ್ಕೊಂಡು ಹೋಗಿ ಬಾಗಿಲು ತೆಗಿತಾನೆ. ಅದೇ ಪೊಲೀಸ್ನವ್ರು ಬಂದು ನಿಂತಿದ್ದಾರೆ. ಹೊರಗಡೆ ಮಳೆ ಬರ್ತಾ ಇದೆ, ಒಳಗಡೆ ಬಂದು ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ಬೋದಾ ಅಂತ ಕೇಳಿದ್ರು. ಗಾಬರಿಯಿಂದ ಅದಕ್ಕೇನಂತೆ ಬನ್ನಿ ಕೂತ್ಕೊಳ್ಳಿ ಅಂತಾನೆ. ಸೀದಾ ಬಂದಿದ್ದೆ ಅದೇ ಸೊಬ್ಬ ಮೇಲೆ ಕೂತ್ಕೊಂಡ್ಬಿಟ್ರು. ಹಿಂದಕ್ ನೋಡ್ತಾರೆ, ಹುಡುಗಿ ಎಣ. ತಕ್ಷಣ ನಾ ಹುಡುಕ್ತಾ ಇದ್ದು ಹುಡುಗಿ ಎಣನೂ ಸಿಕ್ತು, ಕೊಲಗಾರನೂ ಸಿಕ್ಬಿಟ್ಟ ಅಂತ ಹೇಳಿದ್ದೆ. ಅವ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೊಟ್ಟೋದ್ರು. ಅವನ್ ಎಷ್ಟು ಪೆದ್ದ ಅಂತೀನಿ. ಆ ಹೆಣನ ಯಾವ್ದಾದ್ರು ಒಂದು ರೂಮ್ ನಲ್ಲೋ ಬಚ್ಚಿಟ್ಟು ಆಮೇಲೆ ಬಂದು ಬಾಗಿಲು ತೆಗೆದಿದ್ರೆ ಅವನ್ ಸಿಕ್ಕಾಕೋತಿದ್ನ. ಬೆಳಿಗ್ಗೆ ಎದ್ದು ಹಿತ್ಲಿನಲ್ಲಿ ಒಂದ್ ಗುಂಡಿ ತೆಗೆದು ದಫನ್ ಮಾಡ್ಬಿಡ್ಬೋದಾಯ್ತು. ಅದು ಬಿಟ್ಬಿಟ್ಟು ಆ ಹೆಣನ ಸೋಫಾ ಮರೇಲಿ ಮಲಗಿಸ್ಬಿಟ್ಟು ಯಾರಾದ್ರೂ ಹೋಗಿ ಬಾಗಿಲು ತೆಗಿತಾರ? ನೀನು ಹೇಳು. ಸದ್ಯ ನಾನು ರೂಮ್ ನಲ್ಲಿ ಮಲಗಿಸಿದ್ ಒಳ್ಳೇದಾಯ್ತು. ಓ, ನೀನ್ ಯಾಕೋ ಕತೆ ಕೇಳೋ ಮೂಡ್ನಲ್ಲಿಲ್ಲ. ನಾನು ಬರ್ತೀನಿ. ನಾನಿನ್ ಬರ್ಲಾ? ಗುಡ್ ನೈಟ್. ನಿನ್ನ ಹೆಸರೇನು? ವಯಸ್ಸೆಷ್ಟು? ಮದ್ವೆ ಆಗಿದ್ಯಾ? ಆಗಿದ್ಯಾ? ಮದ್ವೆ ಆಗಿದೆ ಅಂತ ಹೇಳಿ ಬೇರೆಯವ್ರ ಮನೆ ಕಾಂಪೌಂಡ್ ಆಡ್ತೀಯಾ? ಇಲ್ಲ ಇಲ್ಲ, ಅವ್ರ ನೆಪ್ಸ ಕೀ ಕೀ ಅಲ್ಲ, ಕೀ ಕೀ ಹಿಡಿಲ್ಲ. ಗುಡ್ ಮಾರ್ನಿಂಗ್ ಗಣೇಶ. ನಿದ್ದೆ ಆಯ್ತಾ? ಆಯ್ತು. ರಾತ್ರಿ ಎಂತ ಕೆಲಸ ಆಗೋಗ್ಬಿಟ್ಟಿದೆ ಗೊತ್ತಾ? ನನ್ ಮನೆ ಕೀನ ನಿನ್ ಮನೇಲಿ ಬಿಟ್ಟು ಹೋಗ್ಬಿಟ್ಟಿದೀನಿ, ನಿನ್ ಮನೆ ಕೀನ ನಾನ್ ತಗೊಂಡೋಗ್ಬಿಟ್ಟಿದೀನಿ. ಅಯ್ಯ, ನೀನಾದ್ರೂ ಒಂದ್ ಮಾತು ಹೇಳ್ಬಾರ್ದಾಗಿತ್ತ? ನನಗೂ ಗೊತ್ತಾಗ್ಲಿಲ್ಲ. ತಗೊಳಪ್ಪ, ನಿನ್ ಕೀ ನೀನ್ ತಗೋ, ನನ್ ಕೀ ನನಗ್ ಕೊಡು. ಇರಪ್ಪ, ಏನ್ ಅರ್ಜೆಂಟು? ಒಂದ್ ಒಳ್ಳೆ ಶೃಂಗಾರದ ಕತೆ ಓದ್ತಾ ಇದ್ದೀನಿ. ಹೀರೋ ನಿಂತರನ್ನೇ ಹೆಂಡ್ತಿಗೆ ತಿಂಡಿ ಮಾಡ್ಕೊಟ್ಬಿಟ್ಟು ಆಮೇಲೆ ಬಂದು ಹೇಳ್ತೀನಿ.
ನೋಡಮ್ಮ ನೋಡಮ್ಮ ನೋಡು ಇಲ್ಲಿ ನೋಡಮ್ಮ ನೋಡಮ್ಮ ಬೇಡ ಬೇಡ ನನ್ ಕುತ್ತಿಗೆ ತಾಳಿ ಕಟ್ಬೇಡ ನನ್ ತಟ್ಟೆಗೆ ಬರ್ಬೇಡ ನನ್ ತಟ್ಟೆಗೆ ಬರ್ಬೇಡ ನನ್ ತಟ್ಟೆಗೆ ಬರ್ಬೇಡ ರೀ ನಿಮ್ಗಿಲ್ಲಿ ಯಾರು ತಾಳಿ ಕಟ್ಟಲ್ಲ ಕಣ್ಣು ಬಿಟ್ಟು ನೋಡ್ರಿ. ನೀವ್ ಯಾರು? ನಾನು ಎಲ್ಲಿದ್ದೀನಿ? ನಾ ಇಲ್ಲಿ ಹೇಗ್ ಬಂದೆ? ನೀವ್ ಹೇಗ್ ಬಂದ್ರಿ ಯಾಕೆ ಬಂದ್ರಿ ನನ್ಗೇನ್ ಗೊತ್ತು. ಒಟ್ನಲ್ಲಿ ನನ್ನ ಪ್ರಾಣ ತಿನ್ನೋಕ್ ಬಂದಿದ್ದೀರಿ. ಮೊದ್ಲು ಇಲ್ಲಿಂದ ಹೊರಟೋಗಿ. ನಾನ್ ಈ ಅವಸ್ಥೆಯಲ್ಲಿ ಹೇಗ್ ಹೋಗೋದು? ನಂಗ್ ಬಟ್ಟೆನೇ ಇಲ್ವಲ್ಲ. ಆ ಬಟ್ಟೆ ಇದೆಯಲ್ಲ ಅದನ್ನೇ ಹಾಕೊಂಡು ಹೋಗಿ. ಆ ಒದ್ದೆ ಬಟ್ಟೆ ಹಾಕೊಂಡು ಹೇಗ್ ಹೋಗಕ್ಕಾಗತ್ ಹೇಳಿ? ನಾನು ನನ್ನ ಪ್ಯಾಂಟ್ ಶರ್ಟ್ ಒಂದೊಂದು ಕೊಡ್ತೀನಿ, ಅದನ್ನೇ ಹಾಕೊಂಡು ಹೋಗಿ. ನಾ ಗಂಡಸ್ರ ಬಟ್ಟೆ ಹಾಕೊಳ್ಳಲ್ಲ. ಅದನ್ನ ಹಾಕೊಂಡ್ರೆ ಅವ್ರು ನನ್ ತಬ್ಕೊಂಡ್ ಹಾಗೆ ಇರುತ್ತೆ. ನಾನ್ ಹಾಕೊಳ್ಳಲ್ಲ. ಹಾಗಿದ್ರೆ ನನಗೆ ಏನ್ ಮಾಡು ಅಂತೀರಾ? ಅದಕ್ಕೆ ನಂಗೆ ಹೆಂಗಸ್ರು ಉಪಯೋಗಿಸೋಂತ ಬಟ್ಟೆ ತಂದ್ಕೊಡಿ, ನಾನ್ ಹೊರಟೋಗ್ತೀನಿ. ಹೆಂಗಸರು ಉಪಯೋಗಿಸೋ ಬಟ್ಟೆ? ಸರಿ ತಂದ್ಕೊಡ್ತೀನಿ.